ನಮಸ್ಕಾರ, ವನಶ್ರೀ ಚಾನಲ್‌ಗೆ ಸ್ವಾಗತ. ಆ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿ ಮನೆಯಲ್ಲೇ ಇರ್ತಾಳೆ ಮಕ್ಕಳ ಜೊತೆ. ಆದರೆ ಗೌತಮ್ ಬರೋದು ಮಿಡ್ ನೈಟ್ ಆಗುತ್ತೆ. ಹಂಗಾಗ್ಬಿಟ್ಟು ಆಫೀಸಿಂದ ಅವನಿಗೆ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಮಕ್ಕಳು ಅಪ್ಪ ಬಂದಮೇಲೆ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿಬಿಟ್ಟಿದ್ದಾವೆ ಉಪವಾಸನೇ. ಭೂಮಿಕನೂ ಕೂಡ ಬರಲಿ ನೀವು ಗಂಡ ಅಂತೇಳಿ ಅವಳೂ ಹಂಗೆ ಇದ್ದಾಳೆ. ಮಿಡ್ ನೈಟಲ್ಲಿ ಬಂದಾದಮೇಲೆ ಮಕ್ಕಳು ಮಲಗಿರ್ತವೆ. ಊಟ ಆಯ್ತಾ ಅಂತ ಕೇಳ್ದೆ, ಇಲ್ಲ ಊಟ ಆಗಿಲ್ಲ ಯಾರ್ದು ಅಂತ ಹೇಳ್ತಾಳೆ. ಆವಾಗ ಮಕ್ಕಳಿಗೆ ಊಟ ಮಾಡಿಸೋದಲ್ವಾ ಅಂತಾನೆ, ಅಪ್ಪ ಬರೋವರೆಗೂ ಊಟ ಮಾಡಲ್ಲ ಅಂದರು ಅಂತ ಹೇಳ್ತಾಳೆ. ಆವಾಗ ಸರಿ ಮತ್ತೆ ನಾವು ಊಟ ಮಾಡೋದು, ನನಗೂ ಊಟ ಬೇಡ ಅಂತಾನೆ, ಮತ್ತು ನೀವು ಊಟ ಮಾಡಿ ಅಂತಾನೆ, ಇಲ್ಲ ನನಗೂ ಬೇಡ ಅಂತಾಳೆ. ಆಮೇಲೆ ಎಲ್ಲ ಹಂಗೆ ಮಲ್ಗೋಣ ಇವತ್ತು ಹಂಗಾದ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಮಲ್ಕೊಳ್ತಾರೆ. ಆಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಕ್ಕಳು ಅಪ್ಪ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾವೆ, ಅಪ್ಪನ ಬಿಟ್ಟೇ ಇರಲ್ಲ ಅಂತಾರೆ ನೋಡಿ ಅಂತೇಳಿ. ಹೌದು ಭೂಮಿಕಾ, ನಿಮ್ಮನ್ನು ಕೂಡ ಹಂಗೆ ಅಂತವೆ ಮಕ್ಕಳು. ಮಕ್ಕಳಾಗೋವ್ರಿಗೆ ಅಷ್ಟೇ, ಮಕ್ಕಳಾದಮೇಲೆ ಬಿಟ್ಟಿರೋಕ್ಕೆ ಆಗಲ್ಲ, ಅಷ್ಟು ಪ್ರೀತಿ ಬೆಳೆದು ಬಿಡುತ್ತೆ ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ಆಫೀಸಲ್ಲಿ ತುಂಬ ವರ್ಕ್ ಇತ್ತು, ಹಾಗಾಗಿ ಬೇಗ ಬರೋಕ್ಕೆ ಆಗಲಿಲ್ಲ, ತುಂಬಾ ಲೇಟ್ ಆಗೋಯ್ತು ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಬಂದು ಅವ್ರ ಚಿಕ್ಕಮ್ಮ ಅಂದರೆ ಗೌತಮ್ ಚಿಕ್ಕಮ್ಮ, ಅವಳು ಏನೋ ಪ್ರೀ ಪ್ಲ್ಯಾನ್ ಮಾಡ್ತಿದ್ದಾಳೆ. ಯಾಕೆ ಅಂದರೆ ಅವಳು ಯಾವತ್ತಿದ್ರೂ ಕ್ರಿಮಿನಲ್ಲೇ. ಇಲ್ಲಿ ಗೌತಮ್ಮ ಮತ್ತು ಭೂಮಿಕನ ಜೊತೆ ಒಳ್ಳೆಯವಳಾಗಿ ನಟನೆ ಮಾಡ್ತಿದ್ದಾಳೆ. ಅದು ಏನು ಕಾರಣಕ್ಕೆ ಅಂತ ಗೊತ್ತಿಲ್ಲ. ಅವ್ರ ಅಣ್ಣನ ಜೊತೆ ಸೇರಿಕೊಂಡು ಅವಾಗಿಂದನೂ ಅವಳು ಕ್ರಿಮಿನಲ್ ಬುದ್ಧಿನೇ ಉಪಯೋಗಿಸ್ತಾ ಇದ್ಲು. ಆದರೆ ಇಲ್ಲಿ ನಾನು ಒಳ್ಳೆಯವಳು, ಚೇಂಜ್ ಆಗಿದ್ದೀನಿ ಅನ್ನೋಂಗೆ ನಾಟಕ ಆಡ್ತಿದ್ದಾಳೆ. ಅಲ್ಲಿ ಗೌತಮ್ ಮನೆಗೂ ಹೋಗೋದು, ಅಲ್ಲಿ ಚೆನ್ನಾಗಿ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾಳೆ. ಆಮೇಲೆ ಪೊಲೀಸಿಗೆ ಫೋನ್ ಮಾಡೋದು, ಅವನ್ನ ಚೆನ್ನಾಗಿ ಬಾಯಿ ಬಿಡಿಸಿ ಅವನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳೋದು ಮಗನಿಗೆ. ಪೊಲೀಸ್ ಹೋಗ್ಬಿಟ್ಟು ಅಲ್ಲಿ ಲಾಕಪ್ಪಲ್ಲಿರೋ ಅಂಥ ಮಗನ ಜೊತೆ, ಏನು ನಿಮ್ಮಮ್ಮ ಹೊಡೆದಾಕಿ ಬಡ್ದಾಕಿ ಉಗಿರಿ ಹೊಡೀರಿ ಅಂತಾಳಲ್ಲ, ನಿಮ್ಮಮ್ಮಂಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ನೀನು ಯಾವ ಮನುಷ್ಯನೋ ನೀನು ಅಂತ ಕೇಳ್ತಾನೆ. ಆವಾಗ ಅವನು ಅದಕ್ಕೆ ಡೈಲಾಗ್ ಹೊಡಿತಾ ಇರ್ತಾನೆ. ಫೋನ್ ಮಾಡಿಬಿಟ್ಟು ಹೇಳ್ತಾಳೆ ಪೊಲೀಸಿಗೆ, ಬಿಡಬೇಡಿ, ಬಾಯಿ ಬಿಡಿಸಿ ಸರಿಯಾಗಿ ಅಂತೆಲ್ಲ ಹೇಳ್ತಾಳೆ. ಆವಾಗ ಅವು ಪೊಲೀಸ್ ಹಂಗಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮಮ್ಮ ಕ್ರಿಮಿನಲ್ಲು, ನಮ್ಮಮ್ಮನ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ, ನಮ್ಮಮ್ಮ ಯಾವತ್ತಿದ್ರೂ ನಮ್ಮ ಪರನೇ, ಸುಮ್ಮನೆ ಹಂಗೆ ಆಡ್ತಾರೆ ಅಷ್ಟೇ, ಗೌತಮನ ಒಳಗಡೆ ವಿಷಯನ ತಿಳ್ಕೊಳ್ಳೋದಕ್ಕೋಸ್ಕರ ನಾಟಕ ಆಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ. ಹೌದಾ ನಿಮ್ಮಮ್ಮ ಈ ಥರನಾ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮಾತುಕತೆ ನಡೆಯುತ್ತೆ. ಈ ಮಗನ ಮೇಲೆ ಪ್ರೀತಿನೇ ಇಲ್ಲ ಅನ್ನಂಗೆ ಫೋನಲ್ಲಿ ಬೈತಾ ಇದ್ದಾರೆ ನೋಡಿಲ್ಲಿ ನಿಮ್ಮಮ್ಮ ಅಂತೆಲ್ಲ ಹೇಳ್ತಾನೆ ಪೊಲೀಸು. ಹೌದಾ ಅಂತೇಳಿ ಇವನು ಕೇಳ್ಕೊಳ್ತಾ ಇರ್ತಾನೆ. ಆಮೇಲೆ ಈ ಕಡೆ ಬಂದು ಗೌತಮ್ ಫ್ರೆಂಡು, ಅವನು ಕೂಡ ಬೆಳಗ್ಗೆವರೆಗೂ ಡ್ಯೂಟಿನೇ ಮಾಡಿರ್ತಾನೆ ಅವತ್ತು. ಏಕೆ ಅಂದರೆ ಅವನಿಗೂ ಬಿಡುವಿರಲ್ಲ, ಅವನು ಸಾಕಾಗಿ ಬಂದಿರ್ತಾನೆ. ಮಕ್ಕಳು ಬೆಳಗ್ಗೆ ಎದ್ಬಿಟ್ಟು ಅಪ್ಪನ ಜೊತೆ ಮಾತಾಡ್ತಾ ಇರ್ತವೆ. ಅಪ್ಪ ಯಾವಾಗ ಬಂದ್ರಪ್ಪ ನೀವು ಅಂತ ಕೇಳ್ತವೆ. ಅದಕ್ಕೆ ನಾನು ಮಿಡ್ ನೈಟ್ ಆಗಿತ್ತು ಮಕ್ಕಳ ಬಂದಿದ್ದು, ನೀವು ಊಟ ಮಾಡ್ದೇ ಮಲಗಿಬಿಟ್ಟಿದ್ದೀರಲ್ಲ ಅಂತ. ಹೌದಪ್ಪ, ನೀವು ಬರಲಿ ಅಂತ ಕಾಯ್ತಾಯಿದ್ದು, ನೀವು ಬರಲಿಲ್ಲ, ಹಂಗಾಗಿ ಊಟ ಮಾಡಲಿಲ್ಲ, ಹಂಗೆ ಮಲ್ಕೊಂಡು ಅಂತ ಹೇಳ್ತವೆ. ಅಪ್ಪ ಒಂದು ದಿವಸ ರಜಾ ಹಾಕಪ್ಪ, ಎಲ್ಲರೂ ಹೋಗೋಣ ಅಂತ. ಎಲ್ಲಿಗೆ ಹೋಗೋಣ, ಆಯಿತು ಒಂದು ದಿವಸ ರಜಾ ಹಾಕ್ಬಿಡ್ತೀನಿ, ಎಲ್ಲಾದರೂ ಹೋಗೋಣ ಅಂತ ಹೇಳ್ತಾನೆ. ಹೌದಾ. ಆಮೇಲೆ ಭೂಮಿಕಾ ಒಳಗಡೆಯಿಂದ ಬರ್ತಾಳೆ. ಅಮ್ಮ ಅಪ್ಪ ರಜಾ ಹಾಕುತ್ತೆ, ಎಲ್ಲಾದರೂ ಹೋಗೋಣಪ್ಪ ಅಮ್ಮ ಅಂತ ಹೇಳ್ತವೆ. ನಿಜವಾಗ್ಲೂ ಅಪ್ಪ ರಜಾ ಹಾಕ್ತಾರಂತ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಹೌದು ಕಣಮ್ಮ, ಅಪ್ಪ ರಜಾ ಹಾಕ್ತಾರಂತೆ, ನಾವು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇರ್ತವೆ ಮಕ್ಕಳು. ಎಂಜಾಯ್ ಮಾಡ್ಕೊಂಡು ಬರೋಣ, ನಮಗೂ ಯಾವಾಗಲೂ ಅಪ್ಪನ ಜೊತೆ ಅಮ್ಮನ ಜೊತೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ, ಹೋಗೋಣಮ್ಮ ಅಂತ ಹೇಳ್ತವೆ. ಆಯಿತು ಅಂತೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಒಟ್ಟಿಗೆ ಅವ್ರ ಸಂಸಾರ ಅವರು ಖುಷಿಯಾಗಿದೆ, ಚೆನ್ನಾಗಿರೋ ಸಂಸಾರ. ಆದರೆ ಅಲ್ಲೇನಾಗುತ್ತೆ ಅಂದರೆ ಪಾಪ ಅಷ್ಟು ಚೆನ್ನಾಗಿರೋ ಸಂಸಾರನ ಹಾಳು ಮಾಡೋಕ್ಕೆ ಕಾಯ್ತಾ ಇರ್ತಾಳೆ ಇವಳು, ಅವ್ರ ಚಿಕ್ಕಮ್ಮ. ಈಗ ಇವನು ಗೌತಮ್ ಹೆಂಡ್ತಿ ಅಂದರೆ ಭೂಮಿಕಾ, ಇವರು ಬೇರೆ ಕಡೆ ಇದ್ದಾರೆ. ಅವಳು ಅವ್ರ ಅಣ್ಣ ಮತ್ತು ಅಲ್ಲಿ ಆ ಮನೆಯಲ್ಲೇ ಇದ್ದಾರೆ. ಎಲ್ಲ ಛಿದ್ರ ಆಗೋಗಿದೆ ಸಂಸಾರನೇ, ಎಲ್ಲ ಒಂದೊಂದು ಕಡೆ ಆಗ್ಬಿಟ್ಟಿದ್ದಾರೆ ಇವಾಗ. ಇವರು ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿ, ಹೌದು ಬಿಡುವೇ ಸಿಗಲ್ಲ ಇವಾಗ,
ಮೊದಲಾದರೆ ಎಷ್ಟೊಂದು ಟೈಮ್ ಸಿಗ್ತಿತ್ತು, ಇವಾಗೆಲ್ಲ ಆಫೀಸ್ ಡ್ಯೂಟಿ ಮನೆ ಡ್ಯೂಟಿ, ಆಫೀಸ್ ಡ್ಯೂಟಿ ಮನೆ ಡ್ಯೂಟಿ ಅಂತಲೇ ಆಗಿಬಿಡುತ್ತೆ ಅಂಥೇಳಿ ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಭೂಮಿಕಾನು ಆಚೆಗೆ ಬಂದು ಅವಳು ಕೂಡ ಹೌದು ಎಲ್ಲರೂ ಒಟ್ಟಿಗೆ ಸೇರಿ ಹೋಗೋಣ ಮಕ್ಕಳ, ಚೆನ್ನಾಗಿರುತ್ತೆ ಆಯಿತು ಅಂತೇಳಿ ಎಲ್ಲರೂ ಒಪ್ಕೊಂಡು ಖುಷಿಯಾಗಿ ಹೋಗೋಣ ಅಂತ ಒಪ್ಕೊಳ್ತಾ ಇರ್ತಾರೆ. ಆಮೇಲೆ ಈ ಕಡೆ ಬಂದು ಗೌತಮ್ ಫ್ರೆಂಡು ಅವನು ಸುಸ್ತಾಗಿ ಮನೆಗೆ ಬಂದಿರ್ತಾನೆ. ಅವನ ಹೆಂಡ್ತಿಗೆ ಗೌತಮ್ ತುಂಬ ಫ್ರೆಂಡು. ಅದಕ್ಕೆ ನಿನ್ನ ಫ್ರೆಂಡ್ ಇದ್ದಾನಲ್ಲ ಅವನು ನನ್ನನ್ನು ಅರ್ಧ ಹಾಕ್ಬಿಟ್ಟಾತ್ಲೆ ಈ ರಾತ್ರಿ ಎಲ್ಲ ಕೆಲಸ ಮಾಡಿಸ್ತಾ, ನನಗೆ ಬಿಡುವೇ ಕೊಡಲಿಲ್ಲ ಅಂತ. ಅವರು ಇದ್ರೆ ಬೆಳಿಗ್ಗೆವ್ರಿಗೆ ಅಂದರೆ ಇಲ್ಲಿ ಅವನೆಲ್ಲಿರ್ತಾನೆ, ಅವ್ನು ಮಿಡ್ ನೈಟ್ ಹೋದ, ನಮಗೆ ಗೋಳಿಕೊಂಡು ಹೋದ ಅತ್ಲಾಗಿ ಸಾಕಾಗೋಯ್ತು, ಸುಸ್ತಾಗ್ಬಿಟ್ಟಿದ್ದೀವಿ, ಬೆಳಿಗ್ಗೆ ರಾತ್ರಿ ಎಲ್ಲ ಡ್ಯೂಟಿನೇ, ನೆನ್ನೆ ಬೆಳಗ್ಗೆಯಿಂದನೂ ಡ್ಯೂಟಿನೇ ಅಂತ. ಹೌದಾ ತುಂಬ ಸುಸ್ತಾಗ್ಬಿಟ್ರ ಅಂತೇಳ್ಬಿಟ್ಟು ಹೌದಾ ಅಂತ ವಿಚಾರಿಸ್ತಾಳೆ. ವಿಚಾರಿಸ್ಬಿಟ್ಟು ಆಮೇಲೆ ಒಂದು ಲೋಟ ಕಾಫಿ ಕೊಡ್ತಾಳೆ. ಕಾಫಿ ಕುಡ್ಕೊಂಡು ಅವನೇ ಸುಸ್ತಾಗಿ ಹೋಗಿರ್ತಾನೆ, ಶೂನು ಬಿಚ್ಚಿರಲ್ಲ ಏನಿರಲ್ಲ, ಹಂಗೆ ಮಲ್ಕೊಬಿಡ್ತಾನೆ. ಆಮೇಲೆ ಇವಳು ನಗಾಡ್ತಾಳೆ, ಹೌದಾ ಗೌತಮ್ ಅವರು ಅಷ್ಟೊಂದು ಕಷ್ಟ ಕೊಟ್ರ ನಿಮಗೆ ಅಂತೇಳ್ಬಿಟ್ಟು. ಮತ್ತೆ ನೀನು ನಗಾಡಬೇಡ, ಸುಮ್ಮನಿರು, ನಿನ್ನ ಫ್ರೆಂಡ್ ಮಾಡೋ ಕೆಲಸ ಎಲ್ಲ ಇವೇನೆ, ಯಾವಾಗ ನೋಡಿದ್ರೂ ನಮಗೆ ಬಿಡುವೆ ಕೊಡಲ್ಲ, ಕೆಲಸ ಚೆನ್ನಾಗಿ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಸರಿ ಬಿಡಿ ಹೋಗಲಿ ಅಂತೇಳಿ ಇಬ್ಬರು ನಗಾಡ್ಕೊಂಡು ಜೋರಾಗಿ ಖುಷಿಯಾಗಿರ್ತಾರೆ. ಇವರು ಮಕ್ಕಳು ಏನಿರಲ್ಲ, ಇವ್ರು ತುಂಬಾ ಚೆನ್ನಾಗಿದ್ದಾರೆ, ಮನೆ ಕಡೆ ಎಲ್ಲರೂ ಚೆನ್ನಾಗಿದ್ದಾರೆ. ಅವನ ಕಂಪ್ನಿನಲ್ಲೇ ಕೆಲಸ ಮಾಡೋದು, ಗೌತಮ್ ಕಂಪ್ನಿನಲ್ಲೇ ಕೆಲಸ ಮಾಡಿದ್ರು ಇವ್ರು ತುಂಬ ಚೆನ್ನಾಗಿದ್ದಾರೆ. ಅವರಿಗೆ ಗೌತಮ್ಗೆ ಅಂದರೆ ಅವ್ರ ಅಮ್ಮ ಭಾಳ ಹಿಂಸೆ ಕೊಟ್ಟು, ಚಿಕ್ಕಮ್ಮ ಆ ಥರ ಎಲ್ಲ, ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ, ಏನೇನೋ ಕಥೆಗಳಾಗೋಯ್ತು ಅವ್ರದ್ದು, ತುಂಬ ದೊಡ್ಡ ಕಥೆಗಳಾಗೋಯ್ತು. ಅವ್ರನ್ನ ನೆಟ್ಟಗಿರೋಕ್ಕೆ ಬಿಡಲಿಲ್ಲ ಮನೆಯಲ್ಲಿ, ಆ ರೀತಿ ಅವ್ರ ಚಿಕ್ಕಮ್ಮ ಹಿಂಸೆ ಕೊಟ್ಬಿಟ್ಲು ಆಗೆಲ್ಲ. ಆಮೇಲೆ ಇನ್ನೊಬ್ಬಳು ಮಗಳನ್ನು ಕೂಡ ಮದುವೆ ಮಾಡಿಕೊಟ್ಟಾಯಿತು. ಅವಳು ಕೂಡ ನೆಟ್ಟಿಗೆ ಇರೋಕ್ಕಾಗಿಲ್ಲ. ಗೌತಮು ಹಿರಿ ಹೆಂಡ್ತಿ ಮಗ ಅನ್ನೋ ಉದ್ದೇಶಕ್ಕೆ ಅವನಿಗೆ ಪಡಬಾರ್ದು ಕಷ್ಟ ಕೊಡ್ತಾಳೆ, ತುಂಬಾ ಕಷ್ಟ ಕೊಡ್ತಾಳೆ. ಇವನು ಮಾತ್ರ ಸ್ವಂತ ಮಗ, ಅವನು ಹಿರಿ ಹೆಂಡ್ತಿ ಮಗ, ಹಾಗಾಗಿ ಯಾವಾಗಲೂ ಕಷ್ಟ ಕೊಡೋದೇ ಅವಳ ಕೆಲಸ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.